ಓಂ ಗುರುಭ್ಯೋ ನಮಃ ಹರಿ ಓಂ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರುಜಿ. ದೈವನಮಸ್ಕಾರ, ಸ್ವಾಗತ. ಹಾಗೂ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆದಷ್ಟು ಶೇರ್ ಮಾಡಿ. ವೀಕ್ಷಕರೇ, 2025ರ ಜುಲೈ ತಿಂಗಳ ರಾಶಿಫಲ ಬಗ್ಗೆ ತಿಳಿಸೋದು ಬಂದಿದ್ದೇನೆ. ಅದರಲ್ಲಿ ತುಲಾರಾಶಿ. ಈ ತುಲಾರಾಶಿ ಈ ತಿಂಗಳು ಸಂಪೂರ್ಣವಾಗಿ ಸಂತೋಷಮಯ ಒಂದು ಜೀವನ ನಡೆಸುವಂಥ ಯೋಗಗಳ ರಾಶಿ ಅಂತ ಹೇಳ್ಬೋದು. ಯಾಕಂತಂದರೆ ಈ ಸಂಪೂರ್ಣವಾಗಿ ಈ ತುಲಾರಾಶಿನೇ ಈ ತಿಂಗಳು ಸುಖಮಯ ಜೀವನ ಅಂತ ಹೇಳ್ಬೋದು. ಎಲ್ಲ ಕಡೆಯಿಂದ ಎಲ್ಲ ರೀತಿಯಿಂದನೂ ಪ್ರಯತ್ನನೇ ಫಲ ಅಂತ ಹೇಳ್ಬೋದು. ಎಷ್ಟು ನೀವು ಪ್ರಯತ್ನ ಮಾಡಿರ್ತೀರಿ ಅಷ್ಟೇ ನೀವು ಸುಖಮಯ ಜೀವನ ನಡೆಯುವಂಥ ಯೋಗಗಳು ಬರ್ತಾ ಹೋಗುತ್ತೆ. ಮತ್ತು ಸೋಮಾರಿತನ ಬಿಟ್ಟು ಪ್ರಯತ್ನಶೀಲರಾಗಿ, ನೀವು ಎಷ್ಟೇ ಸೋಮಾರಿತನ ಆಗಿರ್ತೀರಿ ಇಷ್ಟು ದಿನ, ಅದು ಸ್ವಲ್ಪ ಪ್ರಯತ್ನ ಮಾಡಿ ಸೋಮಾರಿತನ ಬಿಟ್ಟು ಪ್ರಯತ್ನಶೀಲರಾಗಿ ಈ ಪ್ರಯತ್ನದಲ್ಲಿ ನೀವು ಫಲ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ನಿಮಗೆಲ್ಲ ರೀತಿ ಅನುಕೂಲ ಆಗೇ ಆಗುತ್ತೆ. ಪ್ರತಿಯೊಂದು ನೀವು ಏನು ಕಳ್ಕೊಂಡಿದ್ದೀರಿ ಇಷ್ಟು ದಿನ ಎಲ್ಲ ರೀತಿ ಪಡ್ಕೊಳ್ಳೋಂಥ ಯೋಗಗಳು ಈ ತಿಂಗಳಲ್ಲಿ ಬರುವಂಥ ನಿರೀಕ್ಷೆ ಮೀರಿ ನಿಮಗೆ ಪ್ರಯತ್ನದಲ್ಲಿ ನಿಮಗೆ ಹೆಚ್ಚಿನ ಲಾಭ ಆಗುವಂಥ ಯೋಗಗಳಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತು ಮನೆ ಕಟ್ಟುವುದಕ್ಕೆ ಈ ಒಳ್ಳೆಯ ಉತ್ತಮ ಒಂದು ಕಾಲಾವಕಾಶ ಅಂತ ಹೇಳ್ಬೋದು. ಮನೆ ಕಟ್ಟೋರಿಗೆ ಎಷ್ಟೋ ದಿನದ ಕನಸಾಗಿರುತ್ತೆ. ಅದು ಮನೆ ಕಟ್ಟಬೇಕು, ಏನೋ ಸೈಟ್ ತೊಗೋಬೇಕು, ಏನೋ ಮಾಡಬೇಕಂತ ಪ್ರಯತ್ನ ಮಾಡಿರ್ತೀರಿ. ಆ ಪ್ರಯತ್ನ ನಿಮಗೆ ಸಂಪೂರ್ಣ ಫಲ ಸಿಗುವಂಥ ಯೋಗಗಳು ಈ ರಾಶಿಯವರಿಗಿದೆ ಈ ತಿಂಗಳಲ್ಲಿ. ಈ ರಾಶಿ ಸಂಪೂರ್ಣ ನಿಮಗೆ ಲಾಭದಾಯಕ ಮತ್ತು ಮನೆ ಕಟ್ಟೋರು ಸಪೋರ್ಟ್ ಸಿಗುವಂಥ ರಾಶಿ ಇರುತ್ತೆ. ಮತ್ತು ದೈವ ಅನುಗ್ರಹದಿಂದಾಗಿ ನಿಮಗೆ ಎಷ್ಟೇ ವಿಘ್ನಗಳಾದರೂ ವಿಘ್ನ ಎಲ್ಲ ದಾಟ್ಕೊಂಡು ಮುಂದುವರಿಯುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಭೂಮಿ ವಿಚಾರದಲ್ಲಿ ಏನೇ ತಂಟೆ ತಕರಾರು ಕಿರಿಕಿರಿ ಇದ್ದರೂ ಕೂಡ ಸಂಪೂರ್ಣ ನಿಮ್ಮ ಒಂದು ಕೈ ವಶ ಆಗುವಂಥ ಯೋಗಗಳಿದೆ. ಮತ್ತು ಎಷ್ಟೋ ವರ್ಷದಿಂದ ಮದುವೆ ಎಷ್ಟೇ ಕಿರಿಕಿರಿ ಆಗ್ತಾ ಇದೆ, ಮದುವೆ ಕಾರ್ಯದಲ್ಲಿ ವಿಘ್ನಗಳಾಗ್ತಾ ಇದೆ, ಆದರೆ ಮದುವೆ ಕಾರ್ಯದಲ್ಲಿ ಕೂಡ ನಿಮಗೆ ಯಶಸ್ವಿ ಆಗ್ತಾ ಹೋಗುತ್ತೆ. ಮತ್ತು ಅಕಸ್ಮಾತ್ರವಾಗಿ ನಿಮಗೆ ಅನಿರೀಕ್ಷಿತವಾಗಿ ಏನೇ ಪ್ರಯತ್ನ ಬಿಟ್ಟು ಯಾರು ನೋಡ್ಕೊಂಡು ಹೋಗಿರ್ತಾರೆ ಗಂಡು, ಆದರೆ ಅದೇ ಗಂಡು ವಾಪಸ್ ಬಂದು ಮದುವೆ ಒಂದು ಆಗುವಂಥ ಸ್ಥಿತಿ ಬರ್ತಾ ಹೋಗುತ್ತೆ. ಮದುವೆ ಆಗ್ಲಾರ ಎಷ್ಟೋ ಜಾತಕಗಳಿಗೆ ಈ ತಿಂಗಳು ಈ ರಾಶಿಯವರಿಗೆ ಸಂಪೂರ್ಣ ಮದುವೆ ಕಾರ್ಯ ಯಶಸ್ವಿ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಮಕ್ಕಳ ಪ್ರಯತ್ನ ಎಷ್ಟೇ ನೀವು ಪ್ರಯತ್ನ ಪಟ್ಟರೂ ಕೂಡ ಆ ಮಕ್ಕಳ ಪ್ರಯತ್ನದಲ್ಲಿ ನೀವು ಸಂಪೂರ್ಣವಾಗಿ ಈ ಸಲ ಗರ್ಭ ಧರಿಸುವಂಥ ಯೋಗ ಬರ್ತಾ ಹೋಗುತ್ತೆ. ಮಕ್ಕಳು ಆಗುವಂಥ ಯೋಗಗಳಿದೆ. ಮತ್ತು ವಿದ್ಯಾಭ್ಯಾಸ ಕಡೆ ಗಮನ ಕೊಡೋಕೆ ಬಂತಂದರೆ, ವಿದ್ಯಾಭ್ಯಾಸ ಕಡೆ ಎಷ್ಟೇ ನೀವು ಹೈಯರ್ ಸ್ಟಡಿಗೆ ಎಷ್ಟೇ ನೀವು ಅಪ್ಲೈ ಮಾಡಿರ್ತೀರಿ, ಯೂನಿವರ್ಸಿಟಿಗೆ ಎಲ್ಲ ಪ್ರಯತ್ನ ಮಾಡಿರ್ತೀರಿ, ಆದರೆ ಇಷ್ಟು ದಿನ ಬರೀ ಫೇಲ್ ರಿಸಲ್ಟ್ ಆಗಿರುತ್ತೆ. ಆದರೆ ಈಗ ಒಂದು ಉತ್ತಮ ಅವಕಾಶ ಇದೆ, ಉತ್ತಮ ಸಮಯ ಇದೆ. ಈ ಸಮಯ ನೀವು ಉಪಯೋಗ ಪಡ್ಕೊಳ್ಳಿ. ಯಾಕಂತಂದರೆ ಈ ಪ್ರಯತ್ನ ಮಾಡಿ ಉಪಯೋಗ ಮಾಡ್ಕೊಂಡು ಹೋದರೆ ನಿಮ್ಮ ಒಂದು ಒಳ್ಳೆಯ ಒಂದು ಎಜುಕೇಷನು ಒಳ್ಳೆ ಸ್ಥಾನಮಾನ ಸಿಕ್ಕಿ ನಿಮಗೆಲ್ಲ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನಿಮಗೆ ಆಸಕ್ತಿ ಬರ್ತಾ ಹೋಗುತ್ತೆ. ಏನೇ ಮಾಡಿದ್ರು ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಮತ್ತು ಭೂಮಿಯಿಂದ ಜಯ ಸಿಗುವಂಥ ಚಾನ್ಸಸ್ ಭಾಳ. ಯಾಕಂತಂದರೆ ಎಷ್ಟೋ ದಿನದಿಂದ ಏನೇ ಮಾಡೋಕ್ಕೋದ್ರೂ ಭೂಮಿಯಿಂದ ಬರೀ ನಷ್ಟದ ಅನುಭವಿಸಿರ್ತೀರಿ. ಆದರೆ ಈ ಒಂದು ಕಾಲಾವಕಾಶದಲ್ಲಿ ಈ ತಿಂಗಳಲ್ಲಿ ಸಂಪೂರ್ಣ ಭೂಮಿಯಿಂದ ಹೆಚ್ಚಿನ ಲಾಭ ಆಗ್ತಾ ಹೋಗುತ್ತೆ. ಇದರಿಂದಾಗಿ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ನಿಮಗೆ ಶತ್ರುಗಳು ನಾಶ ಆಗುವಂಥ ಯೋಗ, ಶತ್ರುಗಳು ನಿರ್ನಾಮ ಆಗುವಂಥ ಯೋಗ. ಇಷ್ಟು ದಿನ ವೈರಿಗಳು ಸಂಪೂರ್ಣವಾಗಿ ನಿಮಗೆ ಎಲ್ಲ ರೀತಿ ಕಿರಿಕಿರಿ ಹೆಜ್ಜೆ ಪ್ರತಿ ಹೆಜ್ಜೆಯಾಗಿ ಕಿರಿಕಿರಿ ಆಗುವಂಥ ಯೋಗಗಳು ಇದ್ದರೂ ಕೂಡ ಈ ಒಂದು ಸಂಪೂರ್ಣವಾಗಿ ಈ ತಿಂಗಳು ನಿಮಗೆ ಕಾಲತ ಬಿದ್ದಿರುವಂಥ ಚಾನ್ಸಸ್ ಭಾಳ. ಸಂಪೂರ್ಣವಾಗಿ ಶತ್ರುಗಳು ನಿಮಗೆ ಮಿತ್ರರಾಗುವಂಥ ಯೋಗಗಳು ಬರ್ತಾ ಹೋಗುತ್ತೆ. ಶತ್ರುಗಳ ಮೇಲೆ ಜಯ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಸಂಗಾತಿಯಿಂದ ಪ್ರೀತಿ ಸಂಪೂರ್ಣವಾಗಿ ಸಿಗುವಂಥ ಯೋಗ. ಸಂಗಾತಿಯಿಂದ ಇಷ್ಟು ದಿನ ನೀವು ಗಂಡ ಹೆಂಡತಿ ಆಗಲಿ ಸಂಗಾತಿ ಕಡೆಯಿಂದ ಆಗಲಿ ಏನು ಜಗಳ ಕಿರಿಕಿರಿ ಏನೇ ವಿಚಾರಗಳಿದ್ರು ಇಷ್ಟು ದಿನ ಒಂದು ಥರ ಇದ್ದರೆ ಇನ್ಮೇಲಿಂದ ಸಂಪೂರ್ಣ ಬಾಂಡಿಂಗ್ ಸಂಪೂರ್ಣ ತುಂಬ ಚೆನ್ನಾಗಿರ್ತಾ ಹೋಗುತ್ತೆ. ಇಬ್ಬರು ಚೆನ್ನಾಗಿ ಅನ್ಯೋನ್ಯವಾಗಿ ಇರುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಅನಾವಶ್ಯಕ ಕಿರಿಕಿರಿ ಸಮಸ್ಯೆಗಳು ಯಾವುದೇ ಬರೋದಿಲ್ಲ. ಮತ್ತು ಬಾಂಧವ್ಯ ತುಂಬ ಗಟ್ಟಿಯಾಗಿರುತ್ತೆ. ಎಲ್ಲ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಹೆಚ್ಚಿನ ಕಾಲಾವಕಾಶ ಕೊಡಿ. ಯಾಕೆ ಪತ್ನಿಗೆ ಆಗಲಿ ಸಂಗಾತಿಗೆ ಆಗಲಿ ಹೆಚ್ಚಿನ ಕಾಲಾವಕಾಶ ಕೊಟ್ಟಷ್ಟು ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಒಳ್ಳೆಯ ಸಮಯ ನೀವು ಈ ತಿಂಗಳು ಒಳ್ಳೆಯ ಸಮಯಗಳು, ಒಳ್ಳೆ ಕಾಲಗಳು, ಒಳ್ಳೆಯ ವಿಚಾರಗಳು, ಒಳ್ಳೆಯ ವಿಚಾರವಾದಿಗಳು ಸಂಪೂರ್ಣ ನಿಮಗೆ ಈ ತಿಂಗಳಲ್ಲಿ ನಡಲಾರದ ಕೆಲಸ ಕಾರ್ಯಗಳು ಯಶಸ್ವಿ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಯಾವುದೇ ವಿಘ್ನ ಮತ್ತು ಯಾವುದೇ ಲೋಪದೋಷಗಳು ಯಾವುದೇ ಸಮಸ್ಯೆಗಳು ಯಾವುದೇ ಇದ್ದರೂ ಕೂಡ ನಿರ್ವಿಘ್ನದಿಂದ ಕೆಲಸ ಕಾರ್ಯ ನಡೆಯುವಂಥ ಯೋಗ ಬರ್ತಾ ಹೋಗುತ್ತೆ. ಆ ಕಾರಣದಿಂದಾಗಿ ಪ್ರತಿ ಬುಧವಾರ ವಿಘ್ನ ನಿವಾರಣೆ ಗಣಪತಿಗೆ ಆರಾಧನೆ ಮಾಡಿ, ಪ್ರದಕ್ಷಿಣೆ ಹಾಕಿ ಬನ್ನಿ. ಪ್ರತಿಯೊಂದು ನಿಮಗೆ ಎಲ್ಲ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ಕೆಲಸದಲ್ಲಿ ನಿಮಗೆ ಪ್ರಯತ್ನದಲ್ಲೇ ನಿಮಗೆ ಫಲ ಹೆಚ್ಚಿನ ಸಿಗುವಂಥ ನಿರೀಕ್ಷೆ ಮೀರಿದು ನಿಮಗೆ ಲಾಭದಾಯಕ ಆಗುವಂಥ ಯೋಗಗಳಿದೆ. ಇದರಿಂದಾಗಿ ನಿಮ್ಮ ಜೀವನ ಅಸಮಾನ ಜೀವನ ಆಗ್ತಾ ಹೋಗುತ್ತೆ, ಕಿರಿಕಿರಿ ಹೋಗ್ತಾ ಹೋಗುತ್ತೆ, ಎಲ್ಲ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ಆ ಕಾರಣದಿಂದಾಗಿ ಪ್ರತಿ ಬುಧವಾರ ಪ್ರದಕ್ಷಿಣೆ ಹಾಕಿ ಬನ್ನಿ. ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ಹೆಚ್ಚಿನ ಸಂಪರ್ಕಿಸಿ. ದೇವರು ಒಳ್ಳೇದು ಮಾಡಲಿ.